ನಮಸ್ಕಾರ. ಬೆಳಗ್ಗೆದ್ದು ಕೂಡಲೇ ನಾವೆಲ್ಲರೂ ಮಾಡುವಂತಹ ಕಾಲಕೃತ್ಯಗಳಿಗೆ ನಲ್ಲಿಯನ್ನು ನಾವು ತಿರುಗಿಸ್ತೀವಿ. ತಿರುಗಿಸಿ ನೋಡಿದಾಗ ಒಂದೇ ಕ್ಷಣ ಒಂದು ತೊಟ್ಟು ನೀರು ಬಂದಿಲ್ಲ. ಇದೇನಪ್ಪ ಆಗ್ತಾ ಇದೆ ಅಂತ ಹೇಳಿ ತಕ್ಷಣ ನಾವು ಓವರ್ ಟ್ಯಾಂಕ್ನಲ್ಲಿ ಮೇಲ್ಗಡೆ ನೀರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಅಲ್ಲೂ ಕೂಡ ನೀರಿಲ್ಲ ಅಂತ ಗೊತ್ತಾಯಿತು. ತಕ್ಷಣ ಸಂಪುನಲ್ಲಿ ಏನಾದರೂ ನೀರಿರ್ಬೋದು, ನಾವು ಹತ್ಸೋಣ ಅಂತ ನೋಡಿದಾಗ ಸಂಪುನಲ್ಲೂ ಕೂಡ ಒಂದು ತೊಟ್ಟು ನೀರಿಲ್ಲ. ಈ ಒಂದು ದೃಶ್ಯವನ್ನು ಒಂದು ನಿಮಿಷದ ಕಾಲ ನಾವು ವಿಜುವಲೈಸ್ ಮಾಡಿಕೊಂಡ್ರೆ ಕೂಡ ನಮಗೆಲ್ಲರಿಗೂ ಒಂಥರ ಭಯ ಆಗುತ್ತೆ. ನಾವು ರೂಪಿಸ್ಕೊಂಡ ಒಂದು ದೃಶ್ಯ ಒಂದು ಸ್ವಲ್ಪ ವರ್ಷಗಳಲ್ಲಿ ನಿಜವಾಗಿ ನಮ್ಮ ಕಣ್ಣು ಮುಂದೆ ಬರೋಕ್ಕೆ ಮುಂಚೆನೇ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ಮಾರ್ಚ್ 22 ವಿಶ್ವ ಜಲದ ದಿನ ಅಂತಾನೆ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ಏನಪ್ಪ ವಿಶ್ವ ಜಲ ದಿನದಲ್ಲಿ ನಾವೇನು ಮಾಡಬೇಕು, ನಾವೆಲ್ಲರೂ ಏನು ದುಬಾರಿ ಮಾಡ್ತಿಲ್ಲ, ನೀರು ಹೆಚ್ಚು ನಾವು ವ್ಯರ್ಥ ಮಾಡ್ತಿಲ್ಲ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ಆ ಒಂದೊಂದು ಹನಿಯನ್ನು ನಾವು ಯಾವ ರೀತಿ ವ್ಯರ್ಥ ಮಾಡ್ತಾ ಇದ್ದೀವಿ ಅಂತ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ಹೌದಲ್ವಾ, 2 ಕೋಟಿ ಜನಕ್ಕೂ ಕುಡಿಯೋ ನೀರು ಇಲ್ಲದೆ ತುಂಬ ಒದ್ದಾಡ್ತಾ ಇದ್ದಾರೆ. ಕೆಲಸದವಳು ಬರ್ತಾಳೆ, ಮನೆ ಮುಂದೆ ಸ್ವಚ್ಛ ಮಾಡಬೇಕಾದ್ರೆ ಪೈಪ್ ತೊಗೊಂಡು ಆರಾಮಾಗಿ ಈ ಕಡೆ ಆ ಕಡೆ ನೋಡಿಕೊಂಡು ನೀರನ್ನು ಬಿಡ್ತಾಳೆ. ಒಂದು ಸಣ್ಣ ರಂಗೋಲಿ ಹಾಕೋಕ್ಕೆ 3ರಿಂದ 4 ಬಕೆಟಷ್ಟು ನೀರು ಪೈಪ್ನಲ್ಲಿ ಬಿಡ್ತಾ ಇರ್ತಾಳೆ. ಅವಳಿಗೆ ಗೊತ್ತೇ ಆಗಲ್ಲ ಅವಳು ಎಷ್ಟು ನೀರು ಖರ್ಚು ಮಾಡ್ತಾ ಇದ್ದಾಳೆ ಅಂತ. ಹೀಗೆ ಇದ್ದಾಗ ಕಾರ್ ತೊಳೆಯುವ ಬರ್ತಾನೆ. ಕಾರ್ ತೊಳೆಯೋನಿಗೂ ಅಷ್ಟೇ ಒಂದು ಪೈಪಿನ ಸೌಕರ್ಯವನ್ನು ನಾವು ಕೊಟ್ಟಿರ್ತೀವಿ. ಕಾರ್ ತೊಳೆಯೋಕ್ಕೆ ಅವನು ಆರಾಮಾಗಿ ನೀರು ಬಿಟ್ಕೊಂಡು ಕಾರ್ ತೊಳಿತಾ ಇರ್ತಾನೆ, ಒಂದು ಕಡೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅವನು ಆರಾಮಾಗಿ 20 ನಿಮಿಷ, ಅರ್ಧ ಗಂಟೆ ತನಗೆ ಬೇಕಾದಷ್ಟು ನೀರನ್ನು ಉಪಯೋಗಿಸಿ ಕಾರ್ ತೊಳೆದು ಹೋಗ್ತಾನೆ. ಅದು ಕೂಡ ನಾವೆಲ್ಲರೂ ಅಷ್ಟೊಂದು ಏನು ಅಬ್ಸರ್ವ್ ಮಾಡೋದಿಲ್ಲ. ಯಾಕಂದರೆ ನಮಗೆ ಕೆಲಸ ಆಗಬೇಕು, ಕೆಲಸ ಆಗ್ತಾಯಿದೆ. ಇದಾದ ಮೇಲೆ ನಾವು ಮನೆಗಳಲ್ಲಿ ನೋಡಿದಾಗ ಎಲ್ಲಾದರೂ ಸಣ್ಣ ಪುಟ್ಟ ಲೀಕೇಜಸ್ ಇದೆಯಾ ಅಂತ ನಾವೇನು ಆಗೊಮ್ಮೆ ಹೀಗೊಮ್ಮೆ ಚೆಕ್ ಮಾಡ್ತಾ ಇರಲ್ಲ. ನಾವೆಲ್ಲರೂ ತುಂಬ ಬ್ಯುಸಿಯಾಗಿ ನಮ್ಮ ಕೆಲಸಗಳಲ್ಲಿ ಇರ್ತೀವಿ. ಚಿಕ್ಕ ಪುಟ್ಟ ಲೀಕೇಜಸ್ ಎಲ್ಲಿದೆಯಾ ಅಂತ ಅದ್ರ ಬಗ್ಗೆ ಗೊತ್ತಾಗೋದು ಕಡಿಮೆ. ಗೊತ್ತಾದರೂ ಆಯಿತು, ಲೀಕೇಜ್ ತಾನೇ, ನಾಳೆ ಮಾಡಿಸೋಣ, ನಾಳೆದು ಮಾಡಿಸೋಣ ಅಂತ ಎಷ್ಟೋ ಬಾರಿ ಅದು ವರ್ಷಾನುಗಟ್ಟಲೆ ಆ ಸಣ್ಣ ಪುಟ್ಟ ಲೀಕೇಜಸ್ ನನ್ನ ಕಡೆ ನಾವು ಗಮನ ಕೂಡ ಕೊಡೋದಿಲ್ಲ. ಇದು ಕೂಡ ಆಯ್ತಾ ಅಲ್ವಾ. ಬೇರೆ ಊರಿಗೆ ಹೋದಾಗ ಅಲ್ಲಿ ಸ್ನಾನ ಮಾಡಬೇಕಾದ್ರೆ ನಾವು ನಲ್ಲಿಯನ್ನು ತಿರುಗಿಸಿದಾಗ ಮೊದಲನೇದಾಗಿ ಬರೋದೇ ತಣ್ಣೀರು. ಬಿಸಿನೀರು ಸ್ನಾನಕ್ಕೋಸ್ಕರ ನಾವು ತಣ್ಣೀರು ಬಿಟ್ಟಾಗ ಎಷ್ಟೋ ಬಾರಿ 1 ಬಕೆಟಷ್ಟು ನೀರನ್ನು ತಣ್ಣೀರು ಬಂದ ಮೇಲೆ ಬಿಸಿನೀರು ಬರೋದು ಉಂಟು. ಆಗೇನು ಮಾಡಬೇಕು, ಬಿಸಿನೀರು ಇವಾಗ ಬರ್ತಾ ಇದೆ ಅಂತ ಒಂದು ತಣ್ಣೀರಿನ ಒಂದು ಬಕೆಟ್ ನೀರನ್ನು ನಾವು ಆರಾಮಾಗಿ ಸುರಿದು ಬಿಡ್ತೀವಿ. ಅಲ್ಲಿ ಬೇರೆ ಏನೂ ಹಾಕೋಕ್ಕೆ ಬೇರೆ ವ್ಯವಸ್ಥೆ ಏನು ಇರೋದಿಲ್ಲ ನಮ್ಮ ಹತ್ರ. ಸೊ ಸುರಿದು ನಾವು ಬೇಕಾದ ಒಂದು ಬಿಸಿ ನೀರನ್ನು ತೊಗೊಂಡು ನಮ್ಮ ಪಾಡಿಗೆ ನಾವು ಸ್ನಾನ ಮಾಡ್ತೀವಿ. ಹೀಗೆ ಒಂದು ಹೋಟೆಲ್ನಲ್ಲಿ ಒಂದು ರೂಮ್ನಲ್ಲಿ ನಾವು 1 ಬಕೆಟ್ ಸುರಿದಾಗ ಅದೇ ಹೋಟೆಲ್ನಲ್ಲಿ ಎಷ್ಟೊಂದು ರೂಮ್ಗಳಲ್ಲಿ ಅದೇ ಥರ ಆಗ್ತಾ ಇರುತ್ತೆ. ಅದೇ ರೀತಿ ಅನೇಕ ಹೋಟೆಲ್ಗಳಲ್ಲಿ ಪ್ರತಿನಿತ್ಯ 100 ಬಕೆಟ್ ನೀರನ್ನು ನಾವು ಆರಾಮಾಗಿ ನಿರ್ದಾಕ್ಷಿಣ್ಯವಾಗಿ ಸುರಿತಾ ಇದ್ವಿ. ಇದೆಲ್ಲ ನನಗೆ ತುಂಬಾ ಮನಸ್ಸಿಗೆ ಯಾವಾಗಲೂ ಅನಿಸ್ತಾ ಇತ್ತು. ಇವತ್ತು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ನೀವು ಅನ್ಕೋಬೋದು, ನೀರಿನ ಬಗ್ಗೆ ನಾವೆಲ್ಲರೂ ನೀರು ಬಗ್ಗೆ ಎಷ್ಟು ಮಾಡಬೇಕು ಅಷ್ಟನ್ನು ನಾವು ವ್ಯರ್ಥ ಮಾಡದೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಅಂತ ಅನಿಸುತ್ತೆ. ನಾನು ಬಂದಿದ್ದು ಆಂಧ್ರದಿಂದ. ನಮಗೆಲ್ಲರಿಗೂ ಆಂಧ್ರದ ಬಗ್ಗೆ ಗೊತ್ತೇ ಇದೆ, ಬೇಸಿಗೆ ಬಗ್ಗೆ ಗೊತ್ತಿದೆ, ಅಲ್ಲಿನ ನೀರಿನ ಸಮಸ್ಯೆ ಬಗ್ಗೆ ಗೊತ್ತಿದೆ. ಮುಖ್ಯವಾಗಿ ಬೇಸಿಗೆಯಲ್ಲಿ ತುಂಬಾ 3 ದಿನ 4 ದಿನಕ್ಕೊಮ್ಮೆ ಕುಡಿಯೋ ನೀರು ಬರುತ್ತೆ. ಒಮ್ಮೊಮ್ಮೆ 1 ವಾರನೂ ಬರೆದಿರೋ ಒಂದು ಅಷ್ಟ ಸಂಘಟನೆಗಳು ಕೂಡ ಇದೆ. ಆಗ ಕುಡಿಯೋ ನೀರಿಗಾಗಿ ನಾವು ಕೊಡ ತೊಗೊಂಡು ತುಂಬ ದೂರ ಹೋಗಿ ಅದನ್ನು ತುಂಬ್ಕೊಂಡು ಬರ್ತಿದ್ವಿ. ಹಾಗಾಗಿ ಪ್ರತಿಯೊಂದು ಹನಿ ನೀರಿಗೂ ನಾವು ತುಂಬಾ ಅದನ್ನು ವ್ಯಾಲ್ಯೂ ಮಾಡಿ ಉಪಯೋಗಿಸ್ತಾ ಇದ್ವಿ. ನೋಡ್ರೆ ಎಲ್ಲರ ಮನೆಯಲ್ಲೂ ಕೊಳ ಇತ್ತು. ಕೊಳ ಇದೆಯಲ್ಲ, ಮತ್ತೆ ಏನಕ್ಕೆ ನೀರು ಬರ್ತಿಲ್ಲ ಅಂದರೆ ಆನ್ ಮಾಡಿದ್ರೆ ಅದರಲ್ಲಿ ಬರೀ ಗಾಳಿ ಬರೋದು, ಎಷ್ಟು ಸತಿ ನೀರು ಬರ್ತಿರ್ಲಿಲ್ಲ. ಹಾಗಾಗಿ ಕೆಲವರು ಏನು ಮಾಡಿದ್ರು, ಒಂದು ಸಣ್ಣ ಬೋರ್ವೆಲ್ ಅಂತ ಒಂದು ಸಣ್ಣದೊಂದು ಇನ್ಸ್ಟ್ರೂಮೆಂಟ್ ಬಂತು. ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನಮ್ಮ ಮನೆಯಲ್ಲಿರೋ ಕೊಳಾಯಿಗೆ ಅದೊಂದು ಬೋರ್ವೆಲ್ ಥರ ಮಾಡಿ ನೀರನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಹಾಗೆ ಮಾಡಿದ್ರೂ ಕೂಡ ತುಂಬ ಕಷ್ಟವಾಗಿ 1 ಅಥವಾ 2 ಕೊಡ ನೀರು ಮಾತ್ರ ಮನೆಯವರಿಗೆ ಕುಡಿಯೋದಕ್ಕೆ ಮಾತ್ರ ನಮಗೆ ಸಿಗ್ತಾಯಿತ್ತು. ಹೀಗಾಗಿ ಪ್ರತಿಯೊಂದು ಹನಿ ನೀರಿಗೂ ತುಂಬಾ ಎಲ್ಲರೂ ಒಂದು ಮರ್ಯಾದೆ ಕೊಟ್ಟು ಅದನ್ನು ಉಪಯೋಗ ಮಾಡ್ತಾ ಇರೋದು ನೋಡಿದ್ದೀವಿ. ನಾವೆಲ್ಲರೂ ಇವಾಗ ವಾಸ ಮಾಡ್ತಾ ಇರುವಂತಹ ಈ ಭೂಮಿ ನೀಲಿ ಗ್ರಹವೆಂದೇ ಎಲ್ಲರೂ ಕರೀತಾರೆ. ತುಂಬ ನೀರು ಭೂಮಿ ಮೇಲೆ ಇದ್ದರೂ ಕೂಡ ಕುಡಿಯೋ ನೀರಿನ ಶಾತ 5% ಮಾತ್ರ ಅಂತಲೇ ಹೇಳಲಾಗಿದೆ.
ಅಂತಹ ನೀರನ್ನು ನಾವು ತುಂಬ ಚೆನ್ನಾಗಿ ಉಪಯೋಗ ಮಾಡಬೇಕು. ನಾವು ಕುಡಿಯೋದು ಮಾತ್ರ ಅಲ್ದಿರ ಬೇರೆಯವ್ರಿಗೂ ಕುಡಿಯೋಲಿಕ್ಕೆ ಅದನ್ನು ನಾವು ಬರೋ ಪೀಳಿಗೆವರೆಗೂ ಕೂಡ ನಾವು ಉಳಿಸ್ಬೇಕಲ್ವ. ಎಷ್ಟೋ ಜನ ಇವತ್ತಿಗೆ 2 ಕೋಟಿ ಮೇಲೆ ಜನ ಕುಡಿಯೋ ನೀರಿಗಾಗಿ ಒದ್ದಾಡ್ತಿದ್ದಾರೆ. ಈ ಬೇಸಿಗೆಯಲ್ಲಿ ಪ್ರತಿಯೊಂದು ಹನಿ ನೀರಿಗೂ ತುಂಬ ಅವರು ದೂರ ಹೋಗಿ ನೀರನ್ನು ತರುವಂಥ ಪಿಕ್ಚರ್ಗಳನ್ನು, ಚಿತ್ರಗಳನ್ನು ನಾವು ಎಷ್ಟೋ ಬಾರಿ ನೋಡ್ತೀವಿ. ಅಯ್ಯೋ, ನಾವೇನು ಮಾಡೋಕ್ಕಾಗತ್ತೆ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ನಾವೆಲ್ಲರೂ ಅಕ್ಕಿ, ತರಕಾರಿ, ಬೇಳೆ ಇದನ್ನೆಲ್ಲ ತೊಳೆದಿರೋ ನೀರನ್ನು ನಾವು ವಾಶ್ ಬೇಷನ್ನಲ್ಲಿ ಹಾಕ್ತಾಯಿರ್ತೀವಿ. ತಕ್ಷಣ ಅದನ್ನು ಒಂದು ಬಕೆಟ್ನಲ್ಲಿ ಶೇಖರಣೆ ಮಾಡಿಕೊಂಡಾಗ ಗಿಡ ಮರಗಳಿಗೆ ಹಾಕ್ಬೋದು ನಾವು. ಅದೇ ರೀತಿ ಮಳೆ ನೀರನ್ನು ಸಂಗ್ರಹ ಮಾಡ್ಕೊಳ್ಳೋದ್ರಿಂದ ಆ ಕಡೆ ಬಾತ್ರೂಮ್ನಲ್ಲಿರುವಂಥ ಫ್ಲಶ್ ಟ್ಯಾಂಕ್ ಕನೆಕ್ಟ್ ಮಾಡಿಕೊಂಡಾಗ ಆರಾಮಾಗಿ ನಾವು ಅದನ್ನು ಕೂಡ ಗಿಡ ಮರಗಳಿಗೆ ಮತ್ತು ಬಾತ್ರೂಮ್ಗಳಿಗೆ, ಟಾಯ್ಲೆಟ್ಗಳಿಗೆ ಉಪಯೋಗಿಸ್ಕೋಬೋದು. ಈ ಥರ ಎಲ್ಲ ಮಾಡಬಹುದಾ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಡ್ತೀನಿ. ನಾನು ಬೆಳೆದು ಬಂದಿರುವಂತಹ ಊರು ತಾಡಪತ್ರಿ ಅಂತ. ನೀರಿನ ಕಷ್ಟ ಇದೆ ಅಂತ ಹೇಳಿದ್ನಲ್ವ, ಅದೇ ಊರಿನಲ್ಲೇ ಕಳೆದ 4-5 ವರ್ಷಗಳ ಹಿಂದೆಯಿಂದ ಯಾವ ರೀತಿ ಒಂದು ಕ್ರಾಂತಿ ಆಯಿತು ಅಂದರೆ, ಅಲ್ಲಿರುವಂಥ ಒಂದು ಪ್ರಭುತ್ವ ಇರ್ಬೋದು, ಪ್ರಜೆಗಳ ಸಹಕಾರದಿಂದ ಇರ್ಬೋದು, ಅವರು ಪ್ರತಿಯೊಂದು ಮನೆ ಮುಂದೆ ಒಂದು ಗಿಡವನ್ನು ನೆಟ್ಟು ಅವ್ರು ಮಾಡಿದ್ದಿಷ್ಟೇ. ಅದಕ್ಕಾಗಿ ಪ್ರತ್ಯೇಕವಾಗಿ ನೀರನ್ನು ಹಾಕೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅಕ್ಕಿ ತೊಳೆದ ನೀರನ್ನಾದರೂ ಹಾಕಿ ಅದನ್ನು ಬೆಳೆಸಬೇಕು ಅಂತ ನಿರ್ಧಾರಣೆ ಮಾಡಿದ್ರು. ಇವತ್ತು ಬೇರೆ ಮುನ್ಸಿಪಾಲ್ಟಿಗಳಿಗೆ ಭಿನ್ನವಾಗಿ ನಂಬರ್ 1 ಮುನ್ಸಿಪಾಲ್ಟಿಯಾಗಿ ತಾಡಪತ್ರಿ ಮುನ್ಸಿಪಾಲ್ಟಿ ನಿಂತ್ಕೊಂಡಿದೆ. ಅದೇ ರೀತಿ ಬೇರೆ ಒಂದು ಅಕ್ಕಪಕ್ಕ ಇರುವಂತಹ ಊರುಗಳಿಗೆ ಆದರ್ಶವಾಗಿ ಅವರು ತಮ್ಮನ್ನು ತಾವು ರೂಪಿಸಿಕೊಂಡು ಇವತ್ತು ಕರೆಂಟ್ ಇಲ್ಲ ಅಂದರೂ ಕೂಡ ಯಾವುದೇ ರೀತಿ ಸೆಕೆ ಆಗದೇ ಇರುವಂತಹ ಒಂದು ಗ್ರೀನ್ ರೆವಲ್ಯೂಷನ್ನ ಅವರು ಸೃಷ್ಟಿಸಿದ್ದಾರೆ. ಇದಕ್ಕೆ ಮೇಲೆ ನಮಗೆ ಏನು ಬೇಕು ಅಲ್ವಾ? ಈ ಉದಾಹರಣೆಯಿಂದ ನಾವೆಲ್ಲರೂ ಕೂಡ ಸ್ಫೂರ್ತಿ ಪಡೆದು ನಾವು ಉಪಯೋಗಿಸುವಂತಹ ನೀರನ್ನು ನಾವು ವ್ಯರ್ಥ ಮಾಡದೆ ನಾವು ಜಗತ್ತಿಗೆ ಸಹಾಯ ಮಾಡಬಹುದು. ಬರುವಂಥ ಪೀಳಿಗೆಗಳಿಗೆ ನೀರನ್ನು ಉಳಿಸಬೇಕಾದ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಅಂದ್ಕೊಳ್ತೀನಿ. ನೀವು ಯಾವ ರೀತಿ ನೀರನ್ನು ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ? ನಿಮ್ಮ ವಿಚಾರಗಳನ್ನು ಕೂಡ ಕಾಮೆಂಟ್ಸ್ ರೂಪದಲ್ಲಿ ನಮ್ಮೊಟ್ಟಿಗೆ ದಯವಿಟ್ಟು ಹಂಚ್ಕೊಳ್ಳಿ. ಇಂತಿ ನಿಮ್ಮ ಡಾಕ್ಟರ್ ಉಮಾ ಶರ್ಮಾ.